2025ರ ಚಾಂಪಿಯನ್ಸ್ ಟ್ರೋಫಿ ಬಗ್ಗೆ 5 ದೊಡ್ಡ ಅಪ್ಡೇಟ್ ಬಂದಿದೆ. ಇವುಗಳನ್ನು ನೀವು ಖಂಡಿತವಾಗಿಯೂ ತಿಳಿದುಕೊಳ್ಳಲೇಬೇಕು. ನಂಬರ್ 1, ನಿಮಗೆ ಈಗಾಗಲೇ ತಿಳಿದಿರುವಂತೆ ಚಾಂಪಿಯನ್ಸ್ ಟ್ರೋಫಿ ಫೆಬ್ರವರಿ 19ರಿಂದ ಆರಂಭವಾಗುತ್ತದೆ. ಇದರಲ್ಲಿ ಒಟ್ಟು 8 ತಂಡಗಳು ಭಾಗವಹಿಸಲಿವೆ. ಇದೀಗ ಈ ಎಲ್ಲಾ ತಂಡಗಳು ತಮ್ಮ ತಮ್ಮ ಸ್ಕ್ವಾಡ್ ಅನ್ನು ಜನವರಿ 12ರ ಒಳಗೆ ಘೋಷಿಸಬೇಕು. ನಂಬರ್ 2, ಯಶಸ್ವಿ ಜೈಸ್ವಾಲ್ ಅನ್ನು ಚಾಂಪಿಯನ್ಸ್ ಟ್ರೋಫಿ ತಂಡದಲ್ಲಿ ಬ್ಯಾಕಪ್ ಓಪನರ್ ಆಗಿ ಸೇರಿಸಲಾಗುವುದು. ಆದರೆ ಶುಭ್ಮನ್ ಗಿಲ್ ನ ಪರ್ಫಾರ್ಮೆನ್ಸ್ ಉತ್ತಮವಾಗದಿದ್ದರೆ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಶುಭ್ಮನ್ ರೋಹಿತ್ ಬದಲು ಜೈಸ್ವಾಲ್ ರೋಹಿತ್ ಓಪನಿಂಗ್ ಮಾಡುತ್ತಾರೆ. ನಂಬರ್ 3, ಶ್ರೇಯಸ್ ಅಯ್ಯರ್ ನ ಕಮ್ಬ್ಯಾಕ್. ಫೆಬ್ರವರಿ 6ರಿಂದ ಇಂಗ್ಲೆಂಡ್ ವಿರುದ್ಧ 3 ಪಂದ್ಯಗಳ ODI ಸರಣಿ ಆರಂಭವಾಗಲಿದೆ. ಇದರಲ್ಲಿ ಶ್ರೇಯಸ್ ಅಯ್ಯರ್ ODI ಕ್ರಿಕೆಟ್ನಲ್ಲಿ ಮರಳಿದ್ದಾರೆ ಮತ್ತು ಇಲ್ಲಿನ ಅವರ ಪ್ರದರ್ಶನವನ್ನು ಆಧರಿಸಿ ಅವರ ಆಯ್ಕೆ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ನಿರ್ಧರಿಸಲಾಗುವುದು. ನಂಬರ್ 4, ಇದುವರೆಗೆ ಭಾರತ ತಂಡದ ಉಪನಾಯಕ ಹಾರ್ದಿಕ್ ಪಾಂಡ್ಯ ಆಗಿದ್ದರು. ಆದರೆ ಈಗ ಬರುತ್ತಿರುವ ಸುದ್ದಿ ಪ್ರಕಾರ ಚಾಂಪಿಯನ್ ಟ್ರೋಫಿಯಲ್ಲಿ ವೈಸ್ ಕ್ಯಾಪ್ಟನ್ ಆಗಿ ಜಸ್ಪ್ರೀತ್ ಅವರನ್ನು ಆಯ್ಕೆ ಮಾಡಲಾಗುವುದು. ಇದರೊಂದಿಗೆ ಇಂಗ್ಲೆಂಡ್ ಸರಣಿಯಲ್ಲಿ ಜಸ್ಪ್ರೀತ್ ಅವರಿಗೆ ವಿಶ್ರಾಂತಿ ನೀಡಲಾಗುವುದು. ನಂಬರ್ 5, ಆದರೆ ಒಳ್ಳೆಯ ಸುದ್ದಿ ಏನೆಂದರೆ ಇಂಗ್ಲೆಂಡ್ ಸರಣಿಯಲ್ಲಿ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರು ಖಂಡಿತವಾಗಿಯೂ ಆಡಲಿದ್ದಾರೆ, ಏಕೆಂದರೆ ಅವರ ಇತ್ತೀಚಿನ ಪ್ರದರ್ಶನ ಉತ್ತಮವಾಗಿರಲಿಲ್ಲ. ಈ ಸರಣಿಯ ನಂತರ ತಕ್ಷಣವೇ ಚಾಂಪಿಯನ್ಸ್ ಟ್ರೋಫಿ ಆರಂಭವಾಗುತ್ತದೆ. ಹಾಗಾಗಿ ರೋಹಿತ್ ಮತ್ತು ವಿರಾಟ್ ಅವರ ಪ್ರಾಕ್ಟೀಸ್ಗೆ ಈ ಸರಣಿ ಮುಖ್ಯವಾಗಿದೆ. ಸ್ನೇಹಿತರೆ, ಈ 5ರಲ್ಲಿ ನಿಮಗೆ ಯಾವ ಅಪ್ಡೇಟ್ ಇಷ್ಟವಾಯಿತು ಎಂದು ಕಮೆಂಟ್ ಮೂಲಕ ತಿಳಿಸಿ.